ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯೂಟೋರಿಯಲ್ಸ್. ಇವತ್ತು ನಾವು ಸ್ಕ್ವಯರ್ಸ್ ಮಾಡ್ತಾ ಇದೀವಲ್ಲ ಪ್ರೀವಿಯಸ್ ಕ್ಲಾಸಲ್ಲಿ ಅದನ್ನೇ ನಾವಿಲ್ಲಿ ಕಂಟಿನ್ಯೂಷನ್ ಪಾರ್ಟ್ ನೋಡ್ತಾ ಇದ್ದೀವಿ. ಕಂಟಿನ್ಯೂಷನ್ ಪಾರ್ಟ್ ಅಂತಂದ್ರೆ ಇಲ್ಲಿ ಅವಾಗ ಏನು ಹೇಳಿದೆ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಲಾಸ್ಟ್ ಒಂದು ಎಂಡಿಗೆ ಹೇಳಿದ್ದೀವಿ. ಫಸ್ಟ್ ನಾವು 1 to 100 ನೋಡಿದ್ವಿ. ಈಗ 100ಲಿಂದ 1000 ತನಕ ಸ್ಕ್ವಯರಿಂಗ್ ಹೆಂಗೆ ಮಾಡೋದು ಅಂತ ನೋಡ್ತೀವಿ. ಬಟ್ ಅಂದ್ರೆ 1 to 100 ತನಕ ಮಾಡಿದ್ವಲ್ಲ, ಅದು ಸ್ವಲ್ಪ ಸ್ಲೈಟ್ಲಿ ಡಿಫ್ರೆನ್ಸ್ ಆಗುತ್ತೆ 1000 to 1000 ತನಕ. ಅದು ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ನೋಡ್ರಿ. ಫಸ್ಟ್ ನಾವು ಫಾರ್ ಎಕ್ಸಾಂಪಲ್ ಏನು ಮಾಡೋಣ ಅಂತಂದ್ರೆ ಪ್ರೀವಿಯಸಲ್ಲಿ ಒಂದು ಮೆಥಡ್ ಮಾಡಿದ್ವಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಈಗ 86 ಸ್ಕ್ವಯರ್ ಕೊಟ್ಟ ಅಂತಂದ್ರೆ 8 ಸ್ಕ್ವಯರ್ 6 ಸ್ಕ್ವಯರ್ 8 × 6 × 2 ಅಂತ ಮಾಡಿ ನೋಡಿದ್ವಿ ನೋಡ್ರಿ. ಎಷ್ಟು ಬರ್ತಿಲ್ಲಿ 8 8 64 6 36 ರೈಟಾ. 8 48 + 2 ಎಷ್ಟು 96. ಅಂದರೆ ಇಲ್ಲಿ 96 ಪ್ಲಸ್ ಮಾಡಬೇಕು. ಇಲ್ಲಿ 6 9 3 7 7396 ಅಂತ ಬಂತು. ಇದನ್ನೇ ನಾವು ಇನ್ನೂ ಯಾವ ರೀತಿ ಕಂಡುಹಿಡಿಬೋದು, ಯಾಕೆ ಹೇಳ್ತಿದ್ದೇವೆ ಅಂದರೆ ಅದು ಇನ್ನೊಂದು ಮೆಥಡು. ಅದೇ ಮೆಥಡ್ಲಿಂದ ನಾವು ಇಲ್ಲಿ 100ಲಿಂದ 1000 ತನಕ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆನಾ. ಇಲ್ಲಿ ಈಗ ನೆಕ್ಸ್ಟ್ ನೋಡೋಣ ನೋಡ್ರಿ. ಈ ಮೆಥಡು 86 ಸ್ಕ್ವಯರ್ನ ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ಇಷ್ಟು ಗೊತ್ತಾಯ್ತಲ್ಲ ನಿಮಗೆ. ಇಲ್ಲಿ ನೋಡಿ, ಇವಾಗ 86 ನಾವು ಯಾವ ರೀತಿ ಬರ್ಕೋಬೋದು, ರೌಂಡ್ ಫಿಗರ್ ಮಾಡಿದ್ರೆ +4 ಮಾಡಿದ್ರೆ 90 ಅಂತ ಬರ್ಕೋಬೋದಾ, 90 ಅಂತ ಬರ್ಕೋಬೋದು. 90 ಅಂತ ಇದಕ್ಕೆ ಬರ್ಕೊಂತಿದ್ದೀವಿ ಅಂದ್ರೆ ನಾವು ಕ್ಯಾಲ್ಕುಲೇಷನ್ಗೆ ಈಸಿ ಆಗಲ್ಲ ಅಂತೇಳಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಇಷ್ಟು ನಿಮ್ಗೆ ಆನ್ಸರ್ ಗೊತ್ತಿರಬೇಕು. 7396 ಗೊತ್ತು. ಆನ್ಸರ್ ಇಲ್ಲಿ ಬರ್ದ್ಬಿಡೋಣ. ಫಸ್ಟ್ 86 ಸ್ಕ್ವಯರ್ನ ಆನ್ಸರ್ ಎಷ್ಟಿದೆ 7396 ಇದೆ. ಇಷ್ಟು ಬರ್ದಾದ್ಮೇಲೆ ನೋಡ್ರಿ, ಇಲ್ಲಿ 86ನ ನಾವು +4 ಮಾಡಿದ್ರೆ ಎಷ್ಟಾಗುತ್ತೆ, ಇಲ್ಲಿ 90 ಆಗುತ್ತೆ. ಯಾಕಂದ್ರೆ ರೌಂಡ್ ಫಿಗರ್ ಮಾಡಿದ್ರೆ ನಾವು ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ ಅಂತೇಳಿ. ಈಗ ನೋಡ್ರಿ 19 ಮಾಡೋ ಬದಲು 20 ಮಾಡಿದ್ರೆ ನಿಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಯಾಕಂದರೆ 2 ಬರುತ್ತೆ, 0 0 ಇನ್ನೂ ಇಟ್ಕೊಂತ ಹೋಗ್ಬೋದು. ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಇಲ್ಲಿ ರೌಂಡ್ ಫಿಗರಿಂಗ್ ಮಾಡ್ಕೊತ ಇದ್ದೀವಿ. ಇಲ್ಲಿ ಮಾಡಂತಂದ್ರೆ ಇಲ್ಲಿ -4 ಮಾಡಿ, ಯಾಕಂದ್ರೆ ಇಲ್ಲಿ +4 ಮಾಡಿದ್ಮೇಲೆ ಇಲ್ಲಿ -4 ಮಾಡಬೇಕು. ಇಲ್ಲಿ ಎಷ್ಟಾಗುತ್ತೆ ನಿಮ್ಗೆ, ಇಲ್ಲಿ 82 ಆಗುತ್ತೆ. ಇಷ್ಟು ಬಂತು ನಿಮಗೆ. ಇದನ್ನು ನಾವು ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತೀವಿ ನೋಡ್ರಿ. 90 × 82 ಇಷ್ಟು ಬರೆದ್ಬಿಟ್ಟು ಅಂದರೆ ಬಾರ್ ಹಾಕ್ಬಿಟ್ಟು ಇಲ್ಲಿ ಎಷ್ಟನ್ನು ಪ್ಲಸ್ ಮಾಡಿರ್ತೀರಲ್ಲ, ಅಂದರೆ ಇಲ್ಲಿ +4 ಮಾಡಿದ್ರಿಗಿನ 86ಅಲ್ಲಿ +4 ಮಾಡಿದ್ರಿಗಿನ ಇಲ್ಲಿ 4 ಸ್ಕ್ವಯರ್ ಬರ್ಕೋಬೇಕು. ಯಾವುದೇ ಸಂಖ್ಯೆನ ನೀನು ಪ್ಲಸ್ ಮಾಡಿದ್ದೆ ಅಂದ್ರೂ ನೀನು ಅದನ್ನೇನು ಬರ್ಕೋಬೋದು, ನೀವು ಇಲ್ಲಿ ಸ್ಕ್ವಯರ್ ಅಂತ ಬರ್ಕೋಬೇಕು, ಮೇನ್ ಥಿಂಗ್. ಈಗ ಮಾಡೋಣ ನೋಡ್ರಿ. ಎಷ್ಟಾಗುತ್ತೆ ಇಲ್ಲಿ 90 × 82. ಇಷ್ಟು ಮಾಡೋ ಬದಲು ನೀವೇನಂತ ಬರ್ಕೋಬೋದು, ಇಲ್ಲಿ /10 ಅಂತ ಬರ್ಕೋಬೋದಾ. /10 ಬರ್ಕೊಂಡ್ರೆ ಏನಾಗುತ್ತೆ, ಇಲ್ಲಿ 1 ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇಲ್ಲಿ 9 ಆಗುತ್ತೆ. ಅಂದರೆ ಏನಾಗುತ್ತೆ ಇಲ್ಲಿಗ 9 × 82. ಇಲ್ಲಿ ಏನಾಗುತ್ತೆ, ಇಲ್ಲಿ 4 4 16 ಆಗುತ್ತೆ. ಒಂದು ಇನ್ಪುಟ್ಗಳು ನೀವು /10 ಮಾಡಿದ್ರೆ ಒಂದೇ ಸಂಖ್ಯೆ ತೆಗಿಬೇಕು ನೀವು, ಅಂದರೆ ಕೊನೆಯಲ್ಲಿ ಒಂದೇ ಸಂಖ್ಯೆ ಉಳಿಸ್ಬೇಕು. /100 ಮಾಡಿದ್ರೆ ಅಂದರೆ ಬಾಗ್ಲೆ 100 ಮಾಡಿದಂದ್ರೆ ಇಲ್ಲಿ ಬಾಗ್ಲೆ 100 ಮಾಡಿದ್ರೆ ಏನಾಗುತ್ತೆ ನಿಮ್ದು, ಇಲ್ಲಿ 2 ಸಂಖ್ಯೆ ತೊಗೋಬೇಕು. ನಿಮಗೆ ಬರ್ತಾ ಎಕ್ಸಾಂಪಲ್ಸ್ ಕೊಡ್ಕೊಂತ ಹೋದಂಗೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ, ಇಷ್ಟು ಬಂತು. ಇಲ್ಲಿ ಎಷ್ಟಾಗುತ್ತೆ 9 × 82, ಇಲ್ಲಿ 16 ಅಂತ ಬಂತು. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ನೋಡ್ರಿ. 9 2 18, ಒಂದು ಉಳಿತು. 9 8 72 + 1 ಎಷ್ಟು 73. ಸೇಮ್ ಇಲ್ಲಿ 82 × 9 ಮಾಡ್ತೀವಲ್ಲ, 9 2 18, ಇಲ್ಲಿ ಒಂದು ಉಳಿದಿರುತ್ತೆ 9 8 72 1 73. ಇಷ್ಟು ಗೊತ್ತಾಯ್ತು. 7 3 8 ಮತ್ತು ಇಲ್ಲಿ 16 ಅಂತ ಬಂತು. ಇಲ್ಲಿ ನಾವೇನು ಹೇಳಿದ್ವಿ, ಇಲ್ಲಿ ಬಾಗ್ಲೆ 10 ಮಾಡಿದಾಗ ಇಲ್ಲಿರುವಂತಹ ಒಂದೇ ಸಂಖ್ಯೆಯನ್ನು ತೊಗೋಬೇಕು ನಾವು, 2 ಸಂಖ್ಯೆ ತೊಗೊಳ್ಳೋ ಆಗಿಲ್ಲ. ಅಂದರೆ ಇಲ್ಲೇನಾಗುತ್ತೆ, ಇದು ಕ್ಯಾರಿ ಆನ್ ಆಗುತ್ತೆ, ಈ ಕಡೆ ಬರುತ್ತೆ. ಅಂದರೆ ಇಲ್ಲಿದ್ದು ಏನಾಗುತ್ತೆ, ಇಲ್ಲಿ ಈ ಕಡೆ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗಾಗುತ್ತೆ ಅಂದ್ರೆ ಈಗ 7 3 8 + 1 6 ಆಗುತ್ತೆ, 16 ಆಗುತ್ತೆ. ಅಂದರೆ ಎಷ್ಟಾಗುತ್ತೆ, ಇಲ್ಲಿ 7 3 9 6 ಆಗುತ್ತೆ. ಎಷ್ಟಾಗುತ್ತೆ ಇಲ್ಲಿ ನಿಮಗೆ, ಇಲ್ಲಿ ಆನ್ಸರ್ ಎಷ್ಟು ಬಂತು 7 3 9 6 ಅಂತ. ಈ ಕಾನ್ಸೆಪ್ಟ್ ಅರ್ಥ ಆಯ್ತಾ. ಈಗ ಎಷ್ಟು ಬಂತು ಇಲ್ಲಿ ನಿಮ್ಗೆ 7 3 9 6 ಬಂತು. ಇಲ್ಲಿ ಮಾಡಿದ್ರೆ ನಿಮ್ಗೆ ಎಷ್ಟು ಬಂತು 86 ಸ್ಕ್ವೇರ್ 7 3 9 6 ಬಂತು. ಅಂದರೆ ನೀವು ಈ ರೀತಿ ಮಾಡೋದು ಒಂದೇ, ಈ ರೀತಿ ಮಾಡೋದು ಒಂದೇ. ಬಟ್ ಏನಂದರೆ ಈ ಮೆಥಡ್ ನಮಗೆ 100 ಕೆಳಗಡೆ ಇಂಪ್ಲಿಮೆಂಟ್ ಆಗುತ್ತೆ, ಹಾಗೂ 1000 ತನಕ ಇಂಪ್ಲಿಮೆಂಟ್ ಆಗುತ್ತೆ. ಬಟ್ ಏನಪ್ಪ ಅಂತಂದ್ರೆ ನೀನು ಈ ಮೆಥಡು ಇಲ್ಲಿ ಮಾಡಿದ್ಮೇಲೆ ನಾವು 8ನ ಸ್ಕ್ವಯರಿಂಗ್ ಮಾಡಿಬಿಟ್ಟು ಅದು ನಮ್ಗೆ ಇದರಲ್ಲಿ ಇಂಪ್ಲಿಮೆಂಟ್ ಆಗಲ್ಲ.
ಅದಕ್ಕೆ ಈಗ ಏನು ಮಾಡ್ಬೇಕಂದ್ರೆ ನಾವು ಇಲ್ಲಿ 100ರಿಂದ 1000 ತನಕ ಸ್ಕ್ವೈರಿಂಗ್ ಮಾಡ್ಬೇಕಂತಂದ್ರೆಗಿನ ಈ ಮೆಥಡ್ನ ಯೂಸ್ ಮಾಡಬೇಕಾಗತ್ತೆ. ಈ ಮೆಥಡ್ ಅನ್ನಕ್ಕೆ ಏನಿಲ್ಲ, ಇಲ್ಲಿ ರೌಂಡ್ ಫಿಗರ್ ಮಾಡ್ಕೊಳ್ಳೋದು, ಇಲ್ಲಿ 90 × 82 ಸೇವ್ ಮಾಡೋದು. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇಲ್ಲಿ ಎಷ್ಟನ್ನು ನಾವು ಪ್ಲಸ್ ಮಾಡಿರ್ತೀವಲ್ಲ ಅದನ್ನು ನಾವು ಇಲ್ಲಿ ಸ್ಕ್ವೈರಿಂಗ್ ಮಾಡಿದ್ರೆ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ, ಅವಾಗ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿಗೆ ನಾವು ಸೆಕೆಂಡ್ ಕ್ವಶನ್ ನೋಡ್ತೀವಿ ನೋಡ್ರಿ. ಸೆಕೆಂಡ್ ಕ್ವಶನ್ನ ನಾವು ಇಲ್ಲಿ ಒಂದ್ಸಲ ಎಕ್ಸಾಂಪಲ್ ಆಗಿ ತೊಗೊತೀವಿ. ಅಂದರೆ ಹೀಗೆ ಇವಾಗ ಮಾಡಿದ್ವಲ್ಲ ಆ ಮೆಥಡ್ ನಿಮ್ಗೆ ಏನಾದರೂ ಸ್ವಲ್ಪ ಲಿಟ್ಲ್ ಬಿಟ್ ಕನ್ಫ್ಯೂಸ್ ಆಗಿದ್ರೆ ಇಲ್ಲಿ ಸೆಕೆಂಡ್ ಕ್ವಶನಲ್ಲಿ ನೀವು ಕ್ಯಾಚ್ ಮಾಡ್ಕೋಬೋದು. ಸೆಕೆಂಡ್ ಕ್ವಶನ್ ನೋಡ್ರಿ, ನಾವೀಗ ಫಾರ್ ಎಕ್ಸಾಂಪಲ್ 78 ಅಂತ ತೊಗೊಳ್ಳೋಣ. 78 ಸ್ಕ್ವಯರ್. ಪ್ರೀವಿಯಸ್ ಮೆಥಡಲ್ಲಿ ಯಾವ ರೀತಿ ಬರೆದು ನಾವು 7 49 8 8 64. ನೆಕ್ಸ್ಟು 7 × 8 × 2 ಮಾಡಿದ್ವಿ. ಅಂದರೆ ಎಷ್ಟು? 8 7 56 2 56 × 2 ಎಷ್ಟಾಗುತ್ತೆ? ಇಲ್ಲಿ 112 ಆಗುತ್ತೆ. ಇಲ್ಲಿ ಪ್ಲಸ್ ಬರೆದುಬಿಟ್ಟು 112 ಅಂತ ಮಾಡಿದ್ವಿ, ರೈಟಾ? ಇಲ್ಲಿ 4 6 2 8 9 1 0 4 1 5 1 6 ಅಂದರೆ 6084 ಅಂತ ಬಂತು. ಇಲ್ಲಿ ನೋಡ್ರಿ 78ದು 6 0 8 4 ಅಂತ 6084 ಅಂತ ಬಂತು. ಈಗ ಆನ್ಸರನ್ನು ನಾವು ಇಲ್ಲಿ ಡೈರೆಕ್ಟಾಗಿ ಬರ್ದಿರೋಣ. ಸೆಕೆಂಡ್ ಮೆಥಡಲ್ಲಿ ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದು ನೋಡೋಣ. ಎಷ್ಟೊತ್ತಾಯ್ತು ನೋಡಿದ್ರೆ ಅಲ್ಲಿ ಕ್ಯಾಲ್ಕುಲೇಷನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಮುಗಿದೋಗ್ಬಿಡುತ್ತೆ. ನಿಮಗೆ ಒಂದು 2-3 ಸೆಕೆಂಡ್ಸಲ್ಲೇ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ಸ್ಪೀಡ್ ಆಗಿದ್ರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸೆಕೆಂಡ್ ಮೆಥಡಲ್ಲಿ ಅಂತಂದ್ರೆ ಈಗ 1000ಗೆ ಕ್ಯಾಲ್ಕುಲೇಟ್ ಮಾಡೋಕೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಇಲ್ಲಿ 2 ಡಿಜಿಟ್ ನಂಬರ್ ತೊಗೊಂಬಿಟ್ಟು ನಿಮ್ಗೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ರೀವಿಯಸ್ ಹೇಳಿದ್ವಲ್ಲಿ ಇದನ್ನು ನಾವು ಇಲ್ಲಿ ರೌಂಡ್ ಫಿಗರ್ ಆಗಿ ಮಾಡ್ಕೋಬೇಕು. ರೌಂಡ್ ಫಿಗರಿಂಗ್ ಮಾಡ್ಕೋಬೇಕಾದ್ರೆ ಎಷ್ಟಾಗುತ್ತೆ? ಇಲ್ಲಿ ರೌಂಡ್ ಫಿಗರ್ ಹತ್ರ ಯಾವುದಿದೆ? 70 ತೊಗೊಬಾರ್ದು ನಾವು, 8 ಜಾಸ್ತಿ ಆಗುತ್ತೆ. ಅದನ್ನೇ ನಾವು ಯಾವ ರೀತಿ ತೊಗೋಬೋದು? ಇಲ್ಲಿ ನಾವು 80 ಅಂತ ತೊಗೋಬೋದಾ? 78ನ ಇಲ್ಲಿ +2 ಮಾಡಿ ಇಲ್ಲಿ -2 ಮಾಡಿದ್ರೆ ಇಲ್ಲಿ ಸೇಮ್ ಆಗುತ್ತಲ್ಲ, ರೌಂಡ್ ಫಿಗರ್ ಆಗುತ್ತೆ. ಇಲ್ಲಿ 80 ಆಗುತ್ತೆ, ಇಲ್ಲಿ 76 ಆಗುತ್ತೆ. ನೆಕ್ಸ್ಟ್ ಈಗ ಮೆಥಡ್ ಏನು ಹೇಳಿದ್ವಿ ನಾವು? 80 × 76. ಇಲ್ಲಿ ಯಾವುದನ್ನು ಮೈನಸ್ ಅಥವಾ ಯಾವುದನ್ನು ಪ್ಲಸ್ ಮಾಡಿರ್ತೀವಲ್ಲ ಅದನ್ನು ಸ್ಕ್ವಯರ್ ಮಾಡ್ಬೇಕಂತ ಹೇಳಿದ್ವಿ. ಇಲ್ಲಿ 2 ಇದೆ, ಅದಕ್ಕಾಗಿ 2 ಸ್ಕ್ವಯರ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಇಲ್ಲಿ ಯಾವ ರೀತಿ ಇದೆ, ಇಲ್ಲಿ /10 ಅಂತ ತೊಗೊಳ್ಳಿ. ಯಾಕಪ್ಪ ಅಂತಂದ್ರೆ ಇಲ್ಲಿ 80 ಇದೆಯಲ್ಲ, ಅದನ್ನು ರೌಂಡ್ ಫಿಗರ್ ಆಗಿ ಮಾಡ್ಕೊಂತಿದ್ವಿ. ಇಲ್ಲಿ 2 ಸ್ಕ್ವಯರ್ ಎಷ್ಟಾಗುತ್ತೆ? ಇಲ್ಲಿ 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 8 6 48 4 ಉಳಿತ. 8 7 56 + 4 60 ಆಗುತ್ತೆ. ಇಲ್ಲಿ ನಾವು ಒಂದೇ ಸಂಖ್ಯೆ ತೊಗೋಬೇಕಂತ ಹೇಳಿದ್ವಿ. ಇಲ್ಲಿರೋದು ಒಂದೇ ಸಂಖ್ಯೆ ಉಳಿದಿದೆ. ಈಗ ಒಂದೇ ಸಂಖ್ಯೆದಾಗ ಏನು ಬರುತ್ತೆ? ಇಲ್ಲಿ ಸೇಮ್ ಕೊನೆಯದಾಗಿ ಬಂದ್ಬಿಡುತ್ತೆ. ಇಲ್ಲಿ ಯಾವುದೇ ಸಂಖ್ಯೆ ಬಿಡೋಕ್ಕಿಲ್ಲಲ್ಲ, ಆ್ಯಸ್ ಇಟ್ ಈಸ್ ತೊಗೊಂಡ್ಬಿಡ್ತೀವಿ ನಾವು. ಅರ್ಥಾತ್ ಇಲ್ಲಿ ಎಷ್ಟು ಬಂದು ನೋಡ್ರಿ, ಇಲ್ಲಿ ನಿಮ್ಗೆ 6084 ಬಂತು. ಈ ರೀತಿ ಮಾಡಿದ್ರೆ ನಿಮ್ಗೆ ಎಷ್ಟು ಬಂತು? ಇಲ್ಲಿ 6084 ಬಂತು. ಯಾವುದು ನಿಮ್ಗೆ ಈಸಿ ಅನಿಸುತ್ತೆ ಅದನ್ನು ಬಿಟ್ಟು ಫಾಲೋ ಮಾಡ್ಬೋದು. ಬಟ್ ನೀವೇನಾದರೂ 100 ಮೇಲೆ ಕ್ರಾಸ್ ಮಾಡಿದ್ರಿಗಿನ ಕಂಪಲ್ಸರಿ ನೀವು ಈ ಮೆಥಡ್ನ, ಅಂದರೆ ಈಸಿ ವೇಗೆ ನಿಮ್ಗೆ ಏನೋ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರಿಗಿನ ಇದನ್ನೇ ನೀವು ಫಾಲೋ ಅಪ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ, ಈಗ ನೆಕ್ಸ್ಟ್ ನಾವು 1000 ಅಂದ್ರೆ ಈಗ 100 ಮೇಲೆ ನೋಡ್ಕೊಂತ ಹೋಗ್ತೀವಿ 1000 ತನ. ಇವಾಗ ಏನು ನೋಡಿದ್ವಿ, 100 ಒಳಗಡೆ ಚೆಕ್ ಮಾಡಿದ್ವಿ ನಾವು ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತ. ಈಗೇನು ಮಾಡೋಣ ಅಂದ್ರೆ ನಾವು 100 ಮೇಲೆ ಹೋಗೋಣ. ಇವಾಗ ನಾವು 3 ಡಿಜಿಟ್ ನಂಬರ್ ನೋಡೋಣ ನೋಡ್ರಿ, ಅಂದರೆ 100ರ ಮೇಲೆ ಬರುವಂಥ ಸಂಖ್ಯೆಗಳನ್ನು ನೋಡೋಣ. ಫಸ್ಟ್ ಏನು ಮಾಡೋಣ ಅಂತಂದರೆ ಸ್ವಲ್ಪ ನಾವು ಚಿಕ್ಕ ಸಂಖ್ಯೆಯಿಂದ ಹೋಗೋಣ, ಅಂದರೆ 200 ಒಳಗಡೆ ಹೋಗೋಣ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು 108 ತೊಗೋಣ. ಯಾಕಂದ್ರೆ 108 ಎಮರ್ಜೆನ್ಸಿ ಅಂತ ಕರೀತಾರಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ನಾವು. ಇಲ್ಲಿ ನೋಡ್ರಿ, 108 ನಾವು ಸ್ಕ್ವೇರ್ ಯಾವ ರೀತಿ ಮಾಡ್ಬೋದು? 108 ರೌಂಡ್ ಫಿಗರ್ ಯಾವ ರೀತಿ ಮಾಡ್ಕೊಬೋದು ನೀವು? ಇಲ್ಲಿ -8 ಮಾಡಿದ್ರು ನಡೆಯುತ್ತೆ, ಇಲ್ಲಿ +8 ಮಾಡಿದ್ರು ನಡೆಯುತ್ತೆ. 100 ಯಾಕೆಂದರೆ 100 ಅಂತ ಬಂದುಬಿಟ್ಟಿದೆ ಅಂದರೆ ನಿಮ್ಗೆ ಏನಾಗುತ್ತೆ, ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. 110 ಅಂತ ಬಂದ್ರೂ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಆಗುತ್ತೆ. ಇನ್ನೂ ಈಸಿ ಲೆವೆಲ್ ಅಂದ್ರೆ ಏನು, 8 ನಿಮ್ಮ ಸ್ಕ್ವೇರ್ ಕೆಪಾಸಿಟಿ ಇದೆಯಲ್ಲ ಕಂಡುಹಿಡಿಯೋಕೆ. ಯಾಕಂದರೆ ನೀವು ಆಲ್ರೆಡಿ 1 to 9 ನಿಮ್ಗೆ ಗೊತ್ತಿರುತ್ತೆ. ಅದಕ್ಕಾಗಿ ನಾವೇನು ಮಾಡ್ತೀವಿ, -8 ಡೈರೆಕ್ಟಾಗಿ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ರಿ, ಈಗ ಅಂದರೆ ಇನ್ನು ಎಷ್ಟಾಗುತ್ತೆ? ಇಲ್ಲಿ 108ರಲ್ಲಿ ಇಲ್ಲಿ -8 ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲಿ +8 ಮಾಡ್ತಾ ಇದ್ದೀವಿ. ಅಂದರೆ ಏನಾಗುತ್ತೆ, ಇಲ್ಲಿ 100 ಆಗುತ್ತೆ. 108ರಲ್ಲಿ 100 ಹೋದರೆ ಇಲ್ಲಿ 116 ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದ್ರೆ, ನಾವು ಎರಡನ್ನ ಇಂಟು ಮಾಡ್ಬೇಕಂತೇಳಿ. ನೆಕ್ಸ್ಟ್ ಏನು ಮಾಡ್ಬೇಕು, ಇಲ್ಲಿ ಇದನ್ನು ಸ್ಕ್ವಯರ್ ಮಾಡಬೇಕು. ಇಲ್ಲಿ ನೋಡ್ರಿ, ಈಗ ಯಾವ ಥರ ಇದೆ ನೋಡ್ರಿ ಕ್ವಶನ್. 100 × 116 ಬಾರ್ ಎಷ್ಟಿದೆ? ಇಲ್ಲಿ 8 ಇದೆ. 8 ಸ್ಕ್ವಯರ್ ಇಷ್ಟು ಬಂತ. ನೆಕ್ಸ್ಟ್ ಇಲ್ಲಿ ಏನಿದೆ ನೋಡ್ರಿ, ಫಸ್ಟ್ 100 ಇದೆ. 100 ಇತ್ತಂದ್ರೆ ನಾವು /100 ಅಂತ ತೊಗೋಬೋದಾ? 2 ಡಿಜಿಟ್ ಅಂದ್ರೆ ಇಲ್ಲಿ /10 ಅಂತ ತೊಗೊಂಡ್ವಿ. ಇಲ್ಲಿ ಏನಿದೆ, 100 ಇದೆ, 3 ಡಿಜಿಟ್ಸ್ ಇದೆ, ಅಂದರೆ /100 ತೊಗೋಬೋದಾ? ಇಲ್ಲಿ 2 ಡಿಜಿಟ್ ತೊಗೊಂಡ್ರೆ ಈ ಕಡೆ ನಾವು 2 ಡಿಜಿಟ್ಸನ್ನ ನಾವು ಡೈರೆಕ್ಟಾಗಿ ತೊಗೋಬೇಕು. ಅಂದರೆ ಇಲ್ಲಿ ಎಷ್ಟಾಗುತ್ತೆ? ಇಲ್ಲಿ 8 ಸ್ಕ್ವೇರ್ 64 ಆಗುತ್ತೆ. ಇಲ್ಲೇನಾದರೂ 364 ಅಂತ ಬಂತಂದರೆ ಇಲ್ಲಿ
2 ಡಿಜಿಟ್ ಇದೆಯಲ್ಲ ಇಲ್ಲಿ ನಾವು ಲಾಸ್ಟ್ 2 ಡಿಜಿಟ್ ಮಾತ್ರ ಆ್ಯಸ್ ಇಟ್ ಈಸ್ ತೊಗೋಬೇಕು. ಇಲ್ಲಿ ಇನ್ನೊಂದಿರೋ ಸಂಖ್ಯೆನ ಇಲ್ಲಿ ಕ್ಯಾರಿಯರ್ ಆಗುತ್ತೆ. ಇದನ್ನು ನೆಕ್ಸ್ಟಲ್ಲಿ ಎಕ್ಸಾಂಪಲ್ಸ್ ಬರ್ತಾವೆ. ಈಗ ಫಸ್ಟ್ ಪ್ರೆಸೆಂಟ್ ಇಲ್ಲಿ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿರಿ. 100 ಆಯಿತು ಅಂದರೆ ಡಿವೈಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ 1 ಆಗುತ್ತೆ. 1 × 116. 8 ಸ್ಕ್ವೇರ್ ಅಂದರೆ ಎಷ್ಟು? 8 × 64 ಅಂತ ಬರ್ದಿದ್ವಿ. ಇಲ್ಲಿ ಡಿವೈಡ್ ಬೈ 100 ಮಾಡಿದ್ದಕ್ಕೆ ಏನಾಗುತ್ತೆ ಅಂದರೆ ಇಲ್ಲಿ ರೈಟ್ ಸೈಡ್ ಇರುವ ಕೊನೆಯ 2 ಸಂಖ್ಯೆಗಳು ಏನಾಗುತ್ತಾ ಡೈರೆಕ್ಟಾಗಿ ನಮಗೆ ಕ್ಯಾರಿ ಆನ್ ಆಗುತ್ತೆ. ಡಿವೈಡ್ ಬೈ 1000 ಮಾಡಿದ್ರೆ ಏನಾಗುತ್ತಾ 3 ಸಂಖ್ಯೆಗಳು ಕೊನೆಯ 3 ಸಂಖ್ಯೆಗಳು ನಮಗೆ ಇಲ್ಲಿ ಕ್ಯಾರಿ ಆನ್ ಆಗುತ್ತೆ. ಫಸ್ಟ್ 2 ಸಂಖ್ಯೆ ನೋಡಿ. 1 × 116 ಎಷ್ಟು? 116. ನೆಕ್ಸ್ಟ್ ಇಲ್ಲಿ 2 ಡಿಜಿಟ್ ಅದೇ ರೀತಿ ಕ್ಯಾರಿ ಆಗುತ್ತಾ ಅಂದರೆ 64 ಇದ್ದಿದ್ದು ಸೇಮ್ 64ಕ್ಕೆ ಬರುತ್ತೆ. ಇಷ್ಟೇ ನಿಮ್ದು ಸ್ಕ್ವೇರ್ ಆಗುತ್ತೆ. ನೀವು ಬೇಕಿದ್ರೆ ಒಂದ್ಸಲ ಕ್ಯಾಲ್ಕುಲೇಟರ್ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿ ನೋಡ್ಬೋದು. 108 × 108 ಎಷ್ಟಾಗುತ್ತೆ ಅಂದರೆ 11664 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ ನೋಡ್ರಿ. ಈಗ ಇನ್ನೊಂದು ನೆಕ್ಸ್ಟ್ ನೋಡ್ರಿ. ಇಲ್ಲಿ ಇನ್ನೊಂದು ದೊಡ್ಡ ಡಿಜಿಟ್ 423 ನಾವು ಇಲ್ಲಿ ಸ್ಕ್ವೇರ್ ಮಾಡಿ ನೋಡೋಣ. 423 ಸ್ಕ್ವೇರ್ನ ಯಾವ ರೀತಿ ಮಾಡ್ಬೋದು? ಇಲ್ಲಿ ನಾವು ಆಲ್ರೆಡಿ ನಾವು ರೌಂಡ್ ಫಿಗರ್ ಮಾಡ್ಕೋಬೇಕಂತ ಹೇಳಿದ್ವಿ. ರೌಂಡ್ ಫಿಗರ್ ಯಾವ ರೀತಿ ಮಾಡ್ಕೋಬೋದು? ಇಲ್ಲಿ ನಿಮಗೆ ಆದಷ್ಟು ನೀವು ಸಿಂಗಲ್ ಡಿಜಿಟ್ ಟ್ರೈ ಮಾಡೋಕ್ಕೆ ಅಂದರೆ ಒಂದೇ ಸಂಖ್ಯೆ ಇರುವ ಹಾಗೆ ಮಾಡಬೇಕು. ಒಂದೇ ಸಂಖ್ಯೆ ಅಂದರೆ ಇಲ್ಲಿ ಏನಾಗುತ್ತೆ? ಇಲ್ಲಿ +23 -23 ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 400 ರೌಂಡ್ ಫಿಗರ್ ಆಗಿಬಿಡ್ತದೆ. ಅಂದರೆ ಏನಾಗುತ್ತೆ? ಇಲ್ಲಿ 400 ಆಗುತ್ತೆ. ಇಲ್ಲಿ 446 ಆಗುತ್ತೆ. ಇಲ್ಲೇನು ಮಾಡ್ಬೇಕು ನೀವು? ಇಲ್ಲಿ 23ರ ಸ್ಕ್ವೇರ್ ಮಾಡಬೇಕು. ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ವಿ ನಾವು 2 ಡಿಜಿಟ್ದು ಸ್ಕ್ವೇರಿಂಗ್ ಹೆಂಗೆ ಮಾಡ್ಬೇಕಂತ. ಇಲ್ಲಿ ಏನಾಗುತ್ತೆ? ಇಲ್ಲಿ 2 2 4 3 3 9 ಆಗುತ್ತೆ. 2 3 6 6 2 12 ಅಂದರೆ 529 ಏನಾಗುತ್ತೆ? ಇಲ್ಲಿ 23ರ ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಯಾವ ರೀತಿ ಬರ್ಕೋಬೇಕಂತ ಹೇಳಿದ್ವಿ. ಇಲ್ಲಿ 400 × 446 ಬಾರ್ 529 ಅಂದರೆ 23 ಸ್ಕ್ವೇರ್. 23 ಅಂತ ಇಲ್ಲಿ ಪ್ಲಸ್ ಅಥವಾ ಮೈನಸ್ ಮಾಡಿರ್ತೀವಲ್ಲ ಅದನ್ನು ನಾವು ಇಲ್ಲಿ ಸ್ಕ್ವೇರ್ ಬರ್ಕೋಬೇಕಂತ ಹೇಳಿದ್ವಿ. ಇಷ್ಟು ಬಂತು ನಮಗೆ. ಇಲ್ಲಿ ಏನು ಮಾಡ್ಬೋದು? ನಾವು ಇಲ್ಲಿ ಈ 2 ಡಿಜಿಟ್ ಅಂತ ತೆಗಿಬೋದು. 2 ಡಿಜಿಟ್ ತೆಗಿಬೇಕಂದ್ರೆ ಏನು ಮಾಡ್ಬೇಕು? ಇಲ್ಲಿ ಡಿವೈಡೆಡ್ ಬೈ 100 ಮಾಡಬೇಕು. ಡಿವೈಡ್ ಬೈ 100 ಮಾಡಿದ್ರೆ ಏನು ಮಾಡ್ಬೇಕಂದ್ರೆ ಇಲ್ಲಿ 2 ಸಂಖ್ಯೆನ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. ರೈಟ್ ಸೈಡ್ ಅಂದರೆ ಬಲಗಡೆ ಇರುವ 2 ಸಂಖ್ಯೆನ ಅದು ಯಾವ ರೀತಿ ಇರುತ್ತೋ ನಾವು ಅದೇ ರೀತಿ ಬರ್ಕೋಬೇಕು. ಇಷ್ಟು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಈಗ ನೋಡ್ರಿ ಇಲ್ಲಿ ಏನಾಗುತ್ತೆ? ಇಲ್ಲಿ 4 × 446 529 ಆಗುತ್ತೆ. ಇಲ್ಲಿ ಮಾಡಬೇಕಾಗಿರೋದು ಇಷ್ಟ 446 × 4 ಮಾಡಬೇಕು. ಇಲ್ಲಿ ನೋಡ್ರಿ 446 × 4 ಮಾಡಿರಿ ಎಷ್ಟು ಬರುತ್ತೆ? 4 6 24, 4 4 16 18, 4 4 16 1 17 ಅಂದರೆ 1784 ಬಂತು ನಿಮಗೆ. ಇಲ್ಲಿ ಎಷ್ಟು ಬಂತು? ಇಲ್ಲಿ 1784 ಬಾರ್ 529 ಇದೆ. ನಿಮಗೆ ಒಂದು ಹೇಳಿದ್ವಿ. ನಿಮ್ಗೆ 100 ಮಾಡಿದ್ರೆ ಏನು ಮಾಡ್ಬೇಕಂತ ಹೇಳಿದ್ವಿ? ಇಲ್ಲಿ ಇವೆರಡು ಸಂಖ್ಯೆನ ಆ್ಯಸ್ ಇಟ್ ಈಸ್ ಬರ್ಕೋಬೇಕಂತ ಹೇಳಿದ್ವಿ. ಈ ಸಂಖ್ಯೆ ಏನಾಗುತ್ತೆ? ಇಲ್ಲಿ ನಿಮಗೆ ಕ್ಯಾರಿ ಆಗುತ್ತೆ ಅಂದರೆ ಈ ಕಡೆ ಇದಕ್ಕೆ ಪ್ಲಸ್ ಮಾಡಬೇಕು ಕೊನೆಯ ಸಂಖ್ಯೆಗೆ. ಇಲ್ಲಿಯ ಮೊದಲ ಸಂಖ್ಯೆಯನ್ನು ನಾವು ಇಲ್ಲಿ ಈ ಲೆಫ್ಟ್ ಸೈಡ್ ಇರುವಂತಹ ಕೊನೆಯ ಸಂಖ್ಯೆಗೆ ನಾವು ಪ್ಲಸ್ ಮಾಡಬೇಕು. ಅಂದರೆ 1784 ಯಾವ ರೀತಿ ಬರ್ತಾರೆ? 1784 ಇಲ್ಲಿ ಪ್ಲಸ್ ಎಷ್ಟಾಗುತ್ತೆ? ಇಲ್ಲಿ 529 ಅಂದರೆ 2 ಸಂಖ್ಯೆ ಮಾತ್ರ ಕೊನೆಯಲ್ಲಿರಬೇಕು. ಮಾಡಿದಾಗ ಎಷ್ಟಾಗುತ್ತೆ? ಇಲ್ಲಿ 17829 ಇಷ್ಟು ನಿಮಗೆ ಆನ್ಸರ್ ಬರುತ್ತೆ. ನೀವು ಒಂದ್ಸಲ ಕ್ರಾಸ್ ವೆರಿಫಿಕೇಷನ್ ಮಾಡಿನೂ ಚೆಕ್ ಮಾಡ್ಕೋಬೋದು. 423 × 423 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 17829 ಬರುತ್ತೆ. ಇದು ಎಷ್ಟೊತ್ತು ತಗೊಂತ ನಿಮಗೆ? ಮ್ಯಾಕ್ಸಿಮಮ್ ಅಂದರೆ 1 ನಿಮಿಷದ ಒಳಗಡೆ ಆಗುತ್ತೆ. ಇನ್ನು ನೀವು ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಇದ್ರೇ ಸ್ಕ್ವೇರ್ ಕ್ಯೂಬ್ಸಲ್ಲಿ ಅಂದರೆ ಸ್ಕ್ವೇರ್ಸಲ್ಲಿ ಮಲ್ಟಿಪ್ಲಿಕೇಶನ್ ಸ್ಪೀಡಾಗಿದ್ದರೆ ನೀವು ಮ್ಯಾಕ್ಸಿಮಮ್ ಅಂದರೆ 30 to 45 ಸೆಕೆಂಡ್ಸಲ್ಲಿ ಮುಗಿಸ್ಬೋದು. 30 ಸೆಕೆಂಡ್ಸ್ ತೊಗೊಂತ ನೀವೇನು ಕ್ಯಾಲ್ಕುಲೇಷನಲ್ಲಿ ಸ್ಪೀಡ್ ಇದ್ರಿಗಿನ್ನ. ಕ್ವಶನ್ ನೋಡ್ತಾ 423 ಕೊಟ್ಟಿದ್ರೆ 400 ರೌಂಡ್ ಫಿಗರ್ ಮಾಡ್ಕೊಂಬಿಟ್ಟು ಇಲ್ಲಿ 23 ಅಂತ ಮಲ್ಟಿಪ್ಲೈ ಗೊತ್ತಾಗ್ಬಿಡುತ್ತೆ ನಿಮಗೆ. 46 ಅಂತ ಬರ್ಕೊಂಬಿಟ್ಟು ಇಲ್ಲಿ ಈ ಥರ ಏನು ಬರ್ಕೊಳ್ಳೋದು ಬೇಕಾಗಿಲ್ಲ. ಇವೆಲ್ಲ ಸ್ಟೆಪ್ಸಲ್ಲಿ ಏನಕ್ಕೆ ಬರಿತಾ ಇದ್ದೀವಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತೇಳಿ. ನೀವು ಒಂದ್ಸಲ ಬೇರೆ ಬೇರೆ ಸಂಖ್ಯೆಗಳನ್ನು ತೊಗೊಂಡು ನೀವು ಟ್ರೈ ಮಾಡ್ಬೋದು. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದ್ರೆಗಿನ ಇದ್ರೂ ನೆಕ್ಸ್ಟ್ ಇನ್ನೊಂದು 2-3 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಬರಲಿ ಅಂತ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಗಾಗಿ ನೀವು ಬೆಲ್ ಐಕನನ್ನು ಒತ್ತಿರಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.